ಜಾಬ್ ಅಪ್ಡೇಟ್ಸ್ ಏನಪ್ಪ ಅಂತಂದ್ರೆ ಮ್ಯಾನೇಜ್ಮೆಂಟ್ ಟ್ರೈನಿಯವರಿಗೆ HLL ಲೈಫ್ ಕೇರ್ ಲಿಮಿಟೆಡಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಮಿನಿಸ್ಟ್ರಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಗೌರ್ಮೆಂಟ್ ಆಫ್ ಇಂಡಿಯಾದು. ಸೊ ಇದರಲ್ಲಿ ರೀಸೆಂಟಾಗಿ ಕಾಲ್ಫಾರ್ಮ್ ಮಾಡಿರೋದು ಏನಪ್ಪ ಅಂತಂದರೆ ಮ್ಯಾನೇಜ್ಮೆಂಟ್ ಟ್ರೈನಿಯವರಿಗೆ ಓಕೆ ಥ್ರೂ ಆನ್ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೇಲೆ ಓಕೆನಾ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಯಾವ ಡಿಸಿಪ್ಲಿನ್ ಲೈಕ್ ಯಾವ ಡಿಗ್ರಿ ಎಲಿಜಿಬಿಲಿಟಿ ಇದೆ ಅಂತಂದರೆ, ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇಂಜಿನಿಯರಿಂಗು, ಫಾರ್ಮಸಿ, ಮಾರ್ಕೆಟಿಂಗು, HR ಹ್ಯೂಮನ್ ರಿಸೋರ್ಸು, ಸೋಷಲ್ ವರ್ಕು, ಡಾಟಾ ಅನಾಲಿಸಿಸ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇಷ್ಟು ಬ್ರಾಂಚ್ ಅವರಿಗೆ ಎಲಿಜಿಬಿಲಿಟಿ ಇದೆ. ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದರೆ ಸೊ ಇಂಜಿನಿಯರಲ್ಲಿ ಕೆಮಿಕಲ್, ಮೆಕ್ಯಾನಿಕಲ್, ಮೆಕಾಟ್ರಾನಿಕ್ಸ್, ಬಯೋಮೆಡಿಕಲ್, ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಸಿವಿಲ್, ಇನ್ಫಾರ್ಮೇಷನ್ ಸೈನ್ಸ್, CS ಕಂಪ್ಯೂಟರ್ ಸೈನ್ಸ್ ಅವ್ರಿಗಿರುತ್ತೆ. ಸೊ ಮಿನಿಮಮ್ ಅಗ್ರಿಗೇಟ್ ಬಂದ್ಬಿಟ್ಟು 65% ಇರಬೇಕು. ಸೊ ಅದಂತ ಇದ್ರಲ್ಲಿ ಬಂದ್ಬಿಟ್ಟು ಟೋಟಲ್ 17 ವೇಕೆನ್ಸಿ ಇನ್ಕ್ಲೂಡಿಂಗ್ ಆಲ್ ಬ್ರಾಂಚಸ್ ಓಕೆನಾ. ದೆನ್ ಫಾರ್ಮಸಿ ಒಳಗೆ ಫುಲ್ ಟೈಮ್ ಬಿ ಫಾರ್ಮಸಿ ಮಿನಿಮಮ್ 65 ಅಗ್ರಿಗೇಟ್ ಇರಬೇಕು. ಇದರಲ್ಲಿ ಯಾವುದೇ ಥರದಂತಹ ಲ್ಯಾಟ್ರಲ್ ಎಂಟ್ರಿ ಕರೆಸ್ಪಾಂಡಿಂಗ್ ಆಗಿದ್ರೆ ಅವ್ರಿಗೆ ಅಲೋ ಮಾಡಲ್ಲ, ಫುಲ್ ಟೈಮ್ ರೆಗ್ಯುಲರ್ ಆಗಿರಬೇಕು. 6 ವೇಕೆನ್ಸೀಸ್ ಇದೆ. ಅದಾದಮೇಲೆ ಮಾರ್ಕೆಟಿಂಗ್ MBA ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಸೊ ಈ ಕ್ವಾಲಿಫಿಕೇಶನ್ ತಕ್ಕಂತೆ 10 ಪೋಸ್ಟಸ್ ಇದೆ. ಅದಾದ ನಂತರ HR ಸೊ ಇಲ್ಲಿ ಏನೇನು ಮೆನ್ಷನ್ ಮಾಡಿದಾರಲ್ಲ ಆ್ಯಸ್ ಪರ್ ದಟ್ ಈ ಡಿಸಿಪ್ಲಿನ್ಗೆ ಕ್ವಾಲಿಫಿಕೇಶನ್ ತಕ್ಕಂತೆ ಪೋಸ್ಟ್ನ ವೇಕೆನ್ಸಿ ರಿಕ್ರೂಟ್ ಮಾಡಿದ್ದಾರೆ. ಸೊ ಇದ್ರ ಲಿಂಕು ಇದು PDF ಬೇಕಪ್ಪ ಅಂತಂದರೆ ಸೊ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು PDF ಒನ್ಸ್ ಅಗೇನ್ ಮತ್ತೆ ನೀವು ಓದ್ಕೊಳ್ಳಿ. ಇದರಲ್ಲಿ ನಾನು ಏನೇನು ತಿಳಿಸ್ತೀನಪ್ಪ ಅಂತಂದರೆ ಇಲ್ಲಿ ಯಾವ ಥರ ಟೆಸ್ಟ್ ಯಾವ ಥರ ಬರೀಬೇಕು, ಏನೇನಿರುತ್ತೆ, ಏನೇನು ಕ್ವಶನ್ ಯಾವ ಥರ ಫಾರ್ಮಾಲಿಟೀಸ್ ಇರುತ್ತೆ ಟೆಸ್ಟಿಂದು ಓಕೆನಾ. ಅದಾದಮೇಲೆ ಸ್ಯಾಲ್ರಿ ಏನು, ಯಾವಾಗ ಓಪನಿಂಗು, ಯಾವಾಗ ಕ್ಲೋಸ್ ಅಂತ ತಿಳಿಸ್ಕೊಡ್ತೀನಿ. ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಇಷ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅದಾದಮೇಲೆ ನಂಬರ್ ಆಫ್ ರಿಸರ್ವೇಷನ್ ವೇಕೆನ್ಸೀಸ್ ಆ್ಯಸ್ ಪರ್ ಇದೇನು ಬಿಲೋ ಮೆನ್ಷನ್ ಮಾಡಿದ್ದಾರೆ ಅದೇ ಥರ ಜನರಲ್ ಅವ್ರಿಗೆ 14, SC ಅವ್ರಿಗೆ 6, ST ಅವ್ರಿಗೆ 3, OBC NCL ಅಂತ ರಿಸರ್ವೇಷನ್ ಕೊಟ್ಟಿದೆ ಅದರಲ್ಲಿ ಇಷ್ಟು, EWS ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ ಮತ್ತು ಫಿಸಿಕಲ್ ಡಿಸಬಿಲಿಟಿ ಇರೋರಿಗೆ ಟೋಟಲ್ ಆಗಿ 40 ವೇಕೆನ್ಸಿ ಇದ್ದಾವೆ 12 ಬ್ರಾಂಚ್ ಸೇರಿ ಓಕೆನಾ. ಸೊ ಅದಾದಮೇಲೆ ಸೊ ರಿಸರ್ವೇಷನ್ನು ಯಾವ ಥರ ಅಪ್ಲೈ ಆಗುತ್ತೆ ಅಂತ ತೋರಿಸಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನೀವು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇದೆ ಅಂತ CBT ಎಕ್ಸಾಮು, ಪ್ರೈಮರಿ ಇಂಟರ್ವ್ಯೂವು, ನೆಕ್ಸ್ಟು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್, ಫೈನಲ್ ಇಂಟರ್ವ್ಯೂ ಓಕೆನಾ. ಸೊ 3 ರೌಂಡ್ಸ್ ಇರ್ತವೆ. 3 ರೌಂಡ್ಸ್ ಕವರ್ ಮಾಡಿದರೆ ಸೊ ನಿಮಗೆ ಎಕ್ಸಾಮ್ನ ತಗೋಬೋದು. ಅದಾದ ನಂತರ ಫೇಸ್ ಒನ್ನಲ್ಲಿ CBT ಏನೇನು ಇರುತ್ತಪ್ಪ 100 ಮಾರ್ಕ್ಸಿಗೆ ಅಂತಂದರೆ ಜನರಲ್ ಅರ್ಥಮೆಟಿಕ್, ಇಂಗ್ಲೀಷ್, ಗ್ರಾಮರ್, ಲಾಜಿಕಲ್ ರೀಸನಿಂಗ್, ಆಪ್ಟಿಟ್ಯೂಡ್ ಇದಿರುತ್ತೆ ಅದು 30 ಮಿನಿಟ್ಸ್. ಅದಾದ ನಂತರ ಡೊಮೈನ್ ಲೈಕ್ ಡೊಮೈನ್ ಅಂತಂದರೆ ನಿಮ್ಮ ಬ್ರಾಂಚ್ ಡಿಸಿಪ್ಲಿನ್ ತಕ್ಕಂತೆ ಕ್ವಶನ್ಸ್ ಟೆಕ್ನಿಕಲ್ ಕ್ವಶನ್ಸ್ ಇರ್ತವೆ. ಡಿಸಿಪ್ಲಿನ್ ನಾಲೆಡ್ಜ್ ಕ್ವಶನ್ಸ್ ಇರುತ್ತೆ ಅದು 60 ಮಿನಿಟ್ಸ್. ಟೋಟಲ್ ಆಗಿ 100 ಮಾರ್ಕ್ಸ್ 90 ಮಿನಿಟ್ಸ್ ಇರುತ್ತೆ ಓಕೆನಾ. ಸೊ ಅದಾದಮೇಲೆ ಇದು ಬಂದ್ಬಿಟ್ಟು ಪರ್ಸೆಂಟೇಜ್ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದರೆ ನೆಕ್ಸ್ಟ್ ಸೆಲೆಕ್ಷನ್ ಇಂಟರ್ವ್ಯೂಗೆ ಆಗ್ತಾರೆ ಅಂತ. ಅದಾದಮೇಲೆ ಆ ಇಂಟರ್ವ್ಯೂ ಒಳಗೆ ಇಷ್ಟು ಪರ್ಸೆಂಟೇಜ್ ಇದ್ದರೆ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ. ಸೈಕೋಮೆಟ್ರಿಕ್ ಟೆಸ್ಟಲ್ಲಿ ಯಾರು ಇರ್ತಾರೋ ಅವರಿಗೆ 1:3 ಅಂದರೆ ಒಂದು ಸೀಟಿಗೆ 3 ಜನನ ಆಯ್ಕೆ ಮಾಡಿಬಿಟ್ಟು 3 ಜನದಲ್ಲಿ ಒಬ್ಬರನ್ನ ಚೂಸ್ ಮಾಡಿಬಿಟ್ಟು ನಿಮಗೆ ಫೈನಲ್ ಸೆಲೆಕ್ಷನ್ ಕೊಡ್ತಾರೆ ಓಕೆನಾ. ಸೊ ಅದಾದ ನಂತರ ನಿಮಗೆ ಯಾವ ಪೋಸ್ಟ್ ಸಿಗುತ್ತಪ್ಪ ಇದರಲ್ಲಿ ಅಂತಂದರೆ ಕಂಪ್ನಿದು ಪೇ. ಸೊ ಗ್ರೇಡ್ 1 ಡೆಪ್ಯೂಟಿ ಮ್ಯಾನೇಜರ್ ಗ್ರೇಡ್ 1 ಪೋಸ್ಟ್ ಸಿಗುತ್ತೆ. ಸೊ ಫ್ರಮ್ ಇನಿಷಿಯಲ್ ಸ್ಯಾಲ್ರಿ ಟು 40,000 ಇಂದ 1,40,000 ತನಕ ಆಗುತ್ತೆ ಓಕೆನಾ. ಸೊ ಇದು ಬಂದ್ಬಿಟ್ಟು DA ನಿಮಗೆ ಮತ್ತು ಬೇಸಿಕ್ ಪೇ ಸ್ಕೇಲ್ ಎಲ್ಲ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. 1 ಇಯರ್ ಟ್ರೈನಿಂಗ್ ಪೀರಿಯಡ್ ಆಸೆ ಇರುತ್ತೆ ಓಕೆನಾ. ಸೊ ದೆನ್ ಅದಾದಮೇಲೆ ಏನಪ್ಪ ಅಂತಂತಂದರೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಮೇನ್ ಆಗಿ ನೋಡ್ಬೇಕಾತಂದ್ರೆ ಸೊ ಜನರಲ್ OBC ಅವರಿಗೆಲ್ಲ ಏನಿರುತ್ತಪ್ಪ ಅಂತಂದರೆ 1000 ರೂಪೀಸ್ ಇರುತ್ತೆ. ಇನ್ನೊಂದು ಏನಂತಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾನ್ ರಿಫಂಡಬಲ್. ನೀವು ಕೇಸ್ ಏನಾದರೂ ಎಕ್ಸಾಮ್ ಫೇಲ್ಯೂರ್ ಆತಂದರೆ ರೀಫಂಡ್ ಆಗಲ್ಲ. ಲೈಕ್ RRBಯಲ್ಲೆಲ್ಲಾದರೆ ರೀಫಂಡ್ ಆಗುತ್ತೆ, ಇದರಲ್ಲಾದರೆ ರೀಫಂಡ್ ಆಗಲ್ಲ ಓಕೆನಾ. ಸೊ ಅದಾದಮೇಲೆ SC ST PWD ಕ್ಯಾಂಡಿಡೇಟ್ಸಿಗೆ ಎಕ್ಸಾಮ್ ಫೀಸ್ ಇರಲ್ಲ, ನಿಲ್ ಜೀರೋನಾ ಓಕೆನಾ. ಸೊ ಅದಾದ ನಂತರ ಸೊ ಬಿಫೋರ್ ಅಪ್ಲೈ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ರೀಚ್ ಆದಮೇಲೆ ಮಾತ್ರ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿಲ್ಲ ಅಂತಂದರೆ ಅವರು ಎಲಿಜಿಬಲ್ ಆಗಲ್ಲ ಓಕೆನಾ. ಸರ್ವಿಸ್ ಬಾಂಡ್ ಇರುತ್ತೆ ಓಕೆನಾ. ಮಿನಿಮಮ್ಮು 60 ಮಂತ್ಸ್ ಓಕೆನಾ. 60 ಮಂತ್ಸ್ ಸರ್ವಿಸ್ ಬಾಂಡ್ ಇರುತ್ತೆ. ಅದಾದಮೇಲೆ ದ ಬಾಂಡ್ ಅಮೌಂಟು 3 lakh rupees ಇರುತ್ತೆ. ಸೊ ಟ್ರಾವೆಲ್ ಅಲೌನ್ಸ್ ಬಂದ್ಬಿಟ್ಟು ನಿಮಗೆ CBT ನೋ ಟ್ರಾವೆಲಿಂಗ್ ಅಲೌನ್ಸ್ ಫಾರ್ ಕ್ಯಾಂಡಿಡೇಟ್ ಅಪಿಯರಿಂಗ್ CBT. ಫೈನಲ್ ರೌಂಡಿಗೆ ಯಾರು ಇರ್ತಾರೋ ಅವರಿಗೆ ಥರ್ಡ್ AC ರೈಲ್ ಫೇರ್ ಕೊಡ್ತಾರೆ. ಅದು ಎಲ್ಲಿ ತಿರುವನಂತಪುರಮಲ್ಲಿ ಓಕೆನಾ.
ಸೊ ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಟ್ರೈನೀಸ್ ಲೀಡರ್ಶಿಪ್ ಆನ್ ದ ಜಾಬ್ ಟ್ರೈನಿಂಗ್ಸ್ ಇವೆಲ್ಲ ನಿಮ್ಗೆ ನಿಮ್ದು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಅವ್ರಿಗೆ ಅಂಡರ್ ಸ್ಟ್ರಕ್ಚರ್ ಕೊಡ್ತಾರೆ. ಓಪನಿಂಗ್ ಡೇಟ್ ಬಂದ್ಬಿಟ್ಟು 18/2/2026, ಲಾಸ್ಟ್ ಡೇಟ್ ಬಂದ್ಬಿಟ್ಟು 10/3/2026. ಇನ್ನ ನಿಮಗೆ ಇನ್ನ 10 ಡೇಸ್ ಬಾಕಿ ಇದೆ, 10 to 20 ಡೇಸ್ ಬಾಕಿ ಇದೆ. ಈ ಇದು ಬಂದ್ಬಿಟ್ಟು ಯಾವ ತರ ಅಪ್ಲೈ ಮಾಡೋದಂತ ಗೈಡ್ಲೈನ್ಸ್. ನಿಮ್ಮ ಅಪ್ಲೋಡ್ ಫೋಟೋ ಲೆಸ್ ದೆನ್ 100 KB ಇರಬೇಕು, ಸಿಗ್ನೇಚರ್ ಆಲ್ಸೋ ಲೆಸ್ ದೆನ್ 100 ಇರಬೇಕು. ರಿವೆಲೆಂಟ್ ಸರ್ಟಿಫಿಕೇಟ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಅವೆಲ್ಲ ಬಂದ್ಬಿಟ್ಟು 100 KB ಒಳಗೆ ಇರಬೇಕು. PDF ಇದ್ರೆ 10 MB ಒಳಗೆ ಇರಬೇಕು. ಓಕೆನಾ? ಯಾವ ತರ ಅಪ್ಲೈ ಮಾಡೋದಂತ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ ನಾನು. ದೆನ್ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ CBT ಎಕ್ಸಾಮ್ ಯಾವ ತರ ಅಪ್ಲೈ ಮಾಡೋದಂತ, ಓಕೆನಾ, ನಿಮಗೆ ಹೇಳ್ಕೊಡ್ತೀನಿ ಯಾವ ತರ ಅಪ್ಲೈ ಮಾಡೋದಂತ. ಎಂಟೈರ್ ಡೀಟೇಲ್ಸ್ ಇದೆ ಯಾವ ತರ ಅಪ್ಲೈ ಮಾಡೋದಂತ ಇದ್ರಲ್ಲಿ. ನಿಮಗೆ ಬೇಕಂತಂದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.